ಮಳವಳ್ಳಿಯವರೆಲ್ಲಿದ್ದಾರ? ಬಂದ್ರ ಈಗ ತಹಶೀಲ್ದಾರ್ ಬಂದು ನಾವು ಕಳಿಸಿದೀವಿ ಅಂತ ಹೇಳಿದ್ದಾರೆ. ಸರ್ಕಾರದವ್ರು ಏನು ಹೇಳಿದಾರೆ ಏನು ಗೊತ್ತಿಲ್ಲ ನಮ್ಗೆ. ಪ್ರತಿಭಟನೆಗೆ ಅವಕಾಶ ಇರಲಿಲ್ಲ. ಅಲ್ಲ ಸರ್, ಅದು ಕರೆಕ್ಟ್. ಹೈಕೋರ್ಟ್ ಆದೇಶ ಇತ್ತು ಸರ್, ಅದನ್ನ ಕ್ಲೀನ್ ಆಗಿ ನೋಟಿಸ್ ಕೊಟ್ಟಿದೀವಿ. 3 ಸರಿ ಮೀಟಿಂಗ್ ಸರ್, ಈ ವಿಚಾರಗಳು ಗೊತ್ತಿದ್ದು ನಾವು ಮಾಡಿದ್ವಿ. ಇವೆಲ್ಲ ಚರ್ಚೆ ಮಾಡಿರೋ ವಿಚಾರ ನಮಗೂ ಗೊತ್ತು, ನಿಮ್ಗೂ ಗೊತ್ತು. ಫ್ರೀಡಂ ಪಾರ್ಕ್ ಅಲ್ಲಿ ಕಂಟಿನ್ಯೂ ಮಾಡಿ ಅಂತ ಸಾಹೇಬ್ರು ಹೇಳ್ತಾರೆ. ಕರೆಕ್ಟ್ ಸರ್, ಅದಿಲ್ಲ. ಅದು ನಾವು ಈಗ ನಮ್ಮ ನಿರ್ಮಾಣ ಅಲ್ಲೇನು ಅನೌನ್ಸ್ ಮಾಡೋದು ಅದೇನೆ. ನಿಲ್ಸೋ ಪ್ರಶ್ನೆ ಏನಿಲ್ಲ, ಹೋರಾಟ ಕಂಟಿನ್ಯೂ ಆಗುತ್ತೆ. ಅಲ್ಲ, ನಮ್ಮ ಕಮಿಷನರೇಟ್ ಅಲ್ಲಿ ನಿಮ್ಮ ಬಗ್ಗೆನೂ ನಾವು ಏನು ಹೇಳ್ತಾ ಇಲ್ಲ. ಹೈಕೋರ್ಟ್ ಆದೇಶ ಇದೆಯಲ್ಲ, ನಿಮಗೆ ಗೊತ್ತಿರ್ಬೇಕಲ್ಲ. ಹೈಕೋರ್ಟ್ ಆದೇಶ ಇದೆಯಲ್ಲ, ಫ್ರೀಡಂ ಪಾರ್ಕ್ ಹೊರತುಪಡಿಸಿ ಬೆಂಗಳೂರು ಸಿಟಿ ಎಲ್ಲೂ ಮಾಡಂಗಿಲ್ಲ ಅಂತ. ಹೈಕೋರ್ಟ್ ಆದೇಶ ಇದೆಯಲ್ಲ, ಬಂದ್ 3 ವರ್ಷ ಆಯ್ತು. ನಿಮಗೂ ಗೊತ್ತಿರ್ಬೇಕಲ್ಲ. ಹೇಳಿದ್ನಲ್ಲ, ಫ್ರೀಡಂ ಪಾರ್ಕ್ ಹೊರತುಪಡಿಸಿ ಬೇರೆ ಎಲ್ಲೂ ಬೆಂಗಳೂರು ಸಿಟಿ ಒಳಗಡೆ ಪ್ರತಿಭಟನೆ ಇನ್ನ ಮಾಡಕ್ ಅವಕಾಶ ಇಲ್ಲ ಅಂತ ಇದೆಯಲ್ಲ, ಕ್ಲಿಯರ್ ಕಟ್ ಆಗಿದೆ. ನಾವ್ ಅವ್ರಿಗೆ ನೋಟಿಸ್ ಕೊಟ್ಟಿದೀವಲ್ಲ, ನಾವೆಲ್ರಿಗೂ ಅಲ್ಲ ಸರ್, ನಾವು ಎಲ್ಲ ಗೊತ್ತಿದ್ದು ನಿಮಗ್ ಗೊತ್ತಿದ್ದು ನೀವು ಗೊತ್ತಿಲ್ಲ ನಂಗೆ ಕೇಳ್ತಿರಲ್ಲ. ಲಕ್ಷಾಂತರ ಜನ ಸೇರ್ತಾರೆ, ಯಾವ ಪರ್ಮಿಷನ್ ಇಲ್ಲ, ಏನು ಎಲ್ಲಿ ವಿಧಾನಸೌಧ ಮುಂದೆ. ಇಲ್ಲಿ ನಿಮ್ಮ ಹತ್ರ ಸಂಬಂಧ ಇಲ್ಲ. ಇದು ನೀವು ಇದ್ ಮಾಡಕ್ ಹೋಗ್ಬೇಡಿ. ಸುಮ್ನೆ ಅನಾವಶ್ಯಕವಾಗಿ ಸುಮ್ನೆ ಜನರಿಗೆ ತೊಂದರೆ ಕೊಡಕ್ ಹೋಗ್ಬೇಡಿ. ನೋಡಿ, ಅಲ್ಲೆಲ್ಲ ರೋಡ್ ಎಲ್ಲ ಬ್ಲಾಕ್ ಆಗ್ಬಿಟ್ಟು ಜನ 2 ಕಿಲೋಮೀಟರ್ ಆಟೋದಲ್ಲಿ ಹೋಗಿ ಬಸ್ ಹತ್ತಾ ಇದ್ದಾರೆ. ಇಲ್ಲ ಮಧ್ಯಾಹ್ನ ಎಲ್ಲ ಬಂದ್ ನಿಮ್ಮವ್ರು ಇಲ್ಲಿ ಮಲಗಿದ್ರಿ, ಇಲ್ಲಿ ರೋಡ್ ಮೇಲೆ ಮಲಗಿದ್ರು. ವಿಡಿಯೋ ತೋರ್ಸೋಣ. ಎಲ್ಲ ಬಂದ್ಬಿಟ್ಟು ರೋಡ್ ಮೇಲೆ ಮಲಗಿದ್ರು ನಿಮ್ಮ ಪ್ರತಿಭಟನಾಕಾರರು ಇಲ್ಲಿ ಇದ್ರ ಮೇಲೆ. ಮತ್ತೆ ಜನ ಜಾಸ್ತಿ ಇದ್ರೆ ಅದಕ್ಕೇನೆ ಹೇಳೋದು ಫ್ರೀಡಂ ಪಾರ್ಕಿಗೆ ಹೋಗಿ ಅಂತ. ಸುಮ್ನೆ ವಾದ ಮಾಡ್ಕೊಂಡು ಇರೋದಲ್ಲ. ನಾವು ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇವಾಗ ನೀವು 5 ಗಂಟೆ ನಾವೇನ್ ತೊಂದರೆ ಮಾಡ್ತಾ ಇದೀವಿ, ಶಾಂತಿಯುತವಾಗಿ ಮಾಡ್ತಾ ಇದೀವಿ. ನಾವು ಅವಕಾಶ ಕೊಡೋದು, ಸಹಕಾರ ಕೊಡಿ ಅಂತ ನೀವು ಹೇಳಿದ್ರಿ ನಾಗೇಂದ್ರ ಅವರೇ. ನಾವು ಕೊಟ್ಟಿದೀವಿ ನಾವು. ಆಯ್ತಾ? ಬೆಳಿಗ್ಗೆ 6 ಗಂಟೆ ಸರ್ಕಾರದ ಏನಾದ್ರು ಮೆಸೇಜ್ ಬಂದಿದೆಯಾ ಸರ್? ಈಗ ಏನಾದ್ರು ಬಂದಿದೆಯಾ? ಇಷ್ಟು ಹೇಳಿ. ನಾವು ಕೊಟ್ವಿ ಅವರಿಗೆ. ಅವ್ರು ಬಂದು ತೋರಿಸಿದ್ರು, DC ಅವರು ಕಳಿಸಿದೀವಿ. ಉತ್ತರ ಏನು? ಉತ್ತರ ಹೇಳ್ರಲ್ಲ. ಏನೇ ಹೇಳಪ್ಪ, ಏನೇ ಹೇಳಿ ಒಂದು ಉತ್ತರ ಹೇಳ್ರಿ. ಅದನ್ನೇ ಈಗ CM ಅವರ ಉತ್ತರ ಹೇಳಿ. ನಾವು ನಿಮ್ಮ ಬಗ್ಗೆ ಹೇಳ್ತಿಲ್ಲ, ನಾವು ಕೇಳ್ತಿರೋದು ಸರ್ಕಾರದಿಂದ ಒಂದು ಉತ್ತರ. ನಿಮ್ಮ ಹೆಸರು ಏನಂದ್ರೆ? ನೂರ್ ಶ್ರೀಧರ್ ಅವರೇ, ನೀವು ನಿನ್ನೆ ಬಂದಿದ್ರಿ, ಮೀಟಿಂಗ್ ಮಾಡಿದೀವಿ. ಕಾನೂನು ಸುವ್ಯವಸ್ಥೆಗೆ ಸಂಬಂಧಪಟ್ಟಂತೆ ನಾವು ಮಾತಾಡ್ತೀವಿ. ಜನರಿಗೆ ತೊಂದರೆ ಆಗ್ತಿದೆ. ಸಾಯಂಕಾಲ 6 ಗಂಟೆ 7 ಗಂಟೆ ಆಗಿದೆ. ದೇವನಹಳ್ಳಿ ಜನರಿಗೆ ತೊಂದರೆ ಆಗ್ತಿದೆ. ನೀವು ಕ್ಲೋಸ್ ಮಾಡಿ ದಯವಿಟ್ಟು. ನೀವು ಬೆಳಗ್ಗೆಯಿಂದ ಪ್ರತಿಭಟನೆ ಮಾಡಿದಿರಿ, ಈಗ ಕ್ಲೋಸ್ ಮಾಡಿ. ಸರ್, ಇಷ್ಟೊತ್ತೆಲ್ಲಾ ಸಂಘಟನೆಗಳು ಸೇರಿ ಮೀಟಿಂಗ್ ಮಾಡಿ ತೀರ್ಮಾನ ಮಾಡಿದೀವಿ. ಈಗ ಏನಂತ ನಾವು ಹೋರಾಟ ನಮಗೆ ನಾವು ಅಲ್ಲಿ ಸರ್ಕಾರದಿಂದ ಸ್ಪಷ್ಟ ಉತ್ತರ ಬರೋ ತನಕ ಕೂಡ ಕ್ಲೋಸ್ ಮಾಡೋಣ ಅಂತ ಫ್ರೀಡಂ ಪಾರ್ಕಿಗೆ ಹೋಗ್ಬೋದು. ಇಲ್ಲಿ ಮಾಡಂಗಿಲ್ಲ, ಅವಕಾಶ ಇಲ್ಲ. ಅದು ನೀವ್ ಹೇಳಿ ಸರ್, ನೀವ್ ಹೇಳಿ. ಟೌನ್ ಒಳಗಡೆ ಮಾಡಕ್ ಅವಕಾಶ. ನಿಮ್ ತೀರ್ಮಾನ ನೀವೇನ್ ತೊಳ್ತಿರೋ ತಗೊಳ್ರಲ್ಲ. ನೀವ್ ಅರೆಸ್ಟ್ ಮಾಡ್ತೀರ ಮಾಡ್ರಿ, ಅದೇನ್ ಮಾಡ್ತಿರೋ ಮಾಡಿ. ನಿಮಗೆ ಬಿಟ್ಟಿರೋದು 30-40 ವರ್ಷಗಳಿಂದ ಹೋರಾಟಗಳಲ್ಲಿ ಇದೀವಿ. ನಮ್ದು ಯಾವ್ದಾದ್ರೂ ಒಂದು ಹೋರಾಟದಲ್ಲಿ ವೈಲೆನ್ಸ್ ಆಗಿದೆ ಅಂತ ಪೊಲೀಸ್ ಏನಾದ್ರು ಹಿಸ್ಟ್ರಿ ಇದ್ರೆ ನೀವ್ ಹೇಳ್ಬಿಡಿ. ನಮ್ಮದು ಬಹಳ ಶಾಂತಿಯುತವಾದಂತ ಹೋರಾಟ. ಶಾಂತಿಯುತ ಹೋರಾಟ ಎಲ್ಲಿ ಮಾಡ್ಬೇಕು ಅಲ್ಲಿ ಮಾಡ್ಬೇಕು ಮೇಡಮ್ ಅವ್ರೆ. ಎಲ್ಲ ಆಯ್ತಲ್ಲಿ ಮಾಡಕ್ ಬರಂಗಿಲ್ಲ. ಇದು ಓಲ್ಡ್ ಬಸ್ ಸ್ಟ್ಯಾಂಡ್, ಇಲ್ಲೆಲ್ಲ ನಾಳೆ ದಿನ ಎಲ್ಲ ಅಂಗಡಿ ಮುಂಗಟ್ಟುಗಳು ಹಾಕ್ತಾರೆ. ಸಂತೆ ಇದೆ ಇವತ್ತಿನ ಸಂತೆ ನಾಳೆ ಮುಂದೂಡಿದ್ದಾರೆ ತಹಶೀಲ್ದಾರ್ ಅವರು. ನಾಳೆ ಮತ್ತೆ ನೀವು ಇದ್ ಮಾಡಿದ್ರೆ ದೇವನಹಳ್ಳಿ ಜನರಿಗೆ ಸಮಸ್ಯೆ ಆಗುತ್ತೆ. ಅದೆಲ್ಲ ಶಾಂತಿಯುತವಾಗಿ ಹೋರಾಟ ಮಾಡ್ಲಿಕ್ಕೆ ಬಹಳಷ್ಟು ಜಾಗಗಳಿದಾವೆ, ಅಲ್ಲಿ ಮಾಡಿದ್ವಿ. ಬೆಳಗ್ಗೆಯಿಂದ ಮಾಡಿದಿರಿ, 3.5 ವರ್ಷಗಳ ಕಾಲ ಸರ್ಕಾರ ದೇವನಹಳ್ಳಿಯ ಸುತ್ತಮುತ್ತ ಜನರನ್ನು ಕಾಡಿಸಿದೆ. ಒಂದ್ ದಿವಸ ನೀವ್ ಯಾವ ಸಾರ್ವಜನಿಕರ ಬಗ್ಗೆ ಹೇಳ್ತೀರೋ ನಾವು ಅದೇ ಸಾರ್ವಜನಿಕರ ಬಗ್ಗೆ ಹೇಳ್ತಾ ಇದೀವಿ. ವಿಷಯಾಂತರ ಮಾಡಬೇಡಿ. ವಿಷಯಾಂತರ ಅಲ್ಲ, ಅದೇ ವಿಚಾರ ವಿಷಯಾಂತರ ಮಾಡಬೇಡಿ. ವಿಷಯಾಂತರ ಅಲ್ಲ. ಮೀಟಿಂಗ್ ಬಂದಿದ್ರಿ, ನಾಗೇಂದ್ರ ಅವರು ಮೀಟಿಂಗ್ ಬಂದಿದ್ರು, 15 ಜನ ಮೀಟಿಂಗ್ ಬಂದಿದ್ರಿ. ಮೀಟಿಂಗ್ ಅಲ್ಲಿ ಏನ್ ನಡ್ಕೊಂಡಿದ್ರೆ ಆ ಪ್ರಕಾರ ಮಾಡಿ, ವಿಷಯಾಂತರ ಬೇಡ. ನಾವು ಬೆಳಿಗ್ಗೆನೂ ಅನೌನ್ಸ್ ಮಾಡಿದೀವಿ, ಸಾಯಂಕಾಲ 5 ಗಂಟೆ ಅಷ್ಟೊತ್ತಿಗೆ ಸರ್ಕಾರದ ಉತ್ತರ ಬರಲಿ, ಅದನ್ನ ನೋಡ್ಕೊಂಡು ತೀರ್ಮಾನ ಹೇಳ್ತೀವಿ. ಈಗ ನೀವು ಸರ್ಕಾರದಿಂದ ಉತ್ತರ ಕೊಡ್ತೀವಿ. ಏನು ತಹಸೀಲ್ದಾರ್ ಅಲ್ಲ, CM ಕಡೆಯಿಂದ ಉತ್ತರ ಬರಬೇಕು. CM ಆಫೀಸಿಂದ ಉತ್ತರ ಬರಬೇಕು. ಏನೋ ಒಂದು ಉತ್ತರ ಬರಲ್ಲ ನಮಗೆ. ಫಸ್ಟ್ ನಾವು ಉತ್ತರ ಕೊಡಿಸಿ ಕಳಿಸಿ ಸಾಮಾನ್ಯ ನೋಡಿ ತೀರ್ಮಾನ ಮಾಡ್ತೀವಿ. ನಾವು ಅದನ್ನ ಹೇಳ್ತಾ ಇದೀವಿ ಬೆಳಗ್ಗೆಯಿಂದ. ನಾವು ಅದನ್ನ ಹೇಳ್ತಾ ಇದೀವಿ. ನಾವು ಬಿಟ್ಟಿದೀವಿ ಅಂತ ಹೇಳಿ ನಾವು ಹೊರಟೋಗ್ತೀವಿ. 1 ಸೆಕೆಂಡ್ ಇರೋಣ.
ಅದ್ ಏನೋ ಒಂದು ಫಸ್ಟ್ ಉತ್ತರ ಕೊಡ್ಲಿ ಅವ್ರು. ಅವ್ರೆ, ಏನ್ ನಾವು ಕೊಡ್ಲಿ ಒಂದು ಉತ್ತರ. ಕ್ಲೋಸ್ ಮಾಡಿ. ಈಗ ನಾವು ಮೊದಲು ನಿನ್ನೆ ನಮ್ದು ಹೋರಾಟ ಸ್ಪಷ್ಟಪಡಿಸಿದೀವಿ. ನಾವು ಆ ಏನೇನು ಮಾತಾಡಿದೀವಿ ಅದನ್ನ ನಾವು ಮಿತಿ ಮೀರ್ತಾ ಇಲ್ಲ. ನಾವ್ ಹೇಳ್ತಾ ಇರೋದು ಬಂದಿದೀವಿ ಇಲ್ಲಿ ಸರ್ಕಾರಕ್ಕಂತ ಕಾಯ್ತೀವಿ, ಸರ್ಕಾರ ಕೊಡದೇನೆ ಇಲ್ಲೇ ಇರಕ್ ಬಂದಿದೀವಿ, ಜೈಲಿಗೆ ಹಾಕೊಂಡು ಹೋಗಿ ರೆಡಿದೀವಿ. ನಮ್ಮ ಸಂಘ ತೀರ್ಮಾನ ಬಹಿರಂಗವಾಗಿ ಘೋಷಣೆ ಮಾಡಿದ್ರು ನಮ್ಮ ಮೀನಾಕ್ಷಿ ಸುಂದರ್ ಅಲ್ವಾ. ನಾವು ಎಲ್ಲಕ್ಕೂ ನಾವು ಸಿದ್ಧಾಗಿ ಬಂದು ಜೈಲಿಗೆ ಹೋಗೋ ರೆಡಿಯಾಗಿ ಬಂದಿದ್ದೀವಿ ಅಂತ ಹೇಳಿದೀವಿ. ಜನ ಹೋರಾಟ ನಡೀತಿದೆ ರಾಜ್ಯದಲ್ಲಿ, ಇಲ್ಲಿಂದ ಇನ್ನೊಂದು ಕಡೆ ನಡೆದೇ ನಡೀತಲ್ವಾ. ದೇವನಹಳ್ಳಿ ನಡೆದೇ ಇರ್ಬೋದು, ಬೇರೆ ಎಲ್ಲ ನಡೀತದಲ್ವಾ, ದೇವನಹಳ್ಳಿ ನಡೀತಾ ನಾಳೆ ಅಲ್ವಾ. ಅದು ಹೋರಾಟ ಜನ ಇದ್ದಾಗ ಏನು ಮಾಡೋಕ್ಕಾಗಲ್ಲ. ನಾವು ಇಲ್ಲಿ ಇದನ್ನ ನಾವು ತೀರ್ಮಾನ ತಗೊಂಡು ಹೋಗ್ಬೇಕು ಅಂತ ಬಂದಿದ್ದೀವಿ, ದೇವನಹಳ್ಳಿಗೆ ಬಂದಿದ್ದೀವಿ ಅಲ್ವಾ. ನಾವು ತೀರ್ಮಾನ ಹೇಳಿದೀವಲ್ಲ, ನಾವು 5 ಗಂಟೆಗೆ ಮಾಡ್ತೀವಿ ಅಲ್ವಾ, ನಾವು ಬಿಡ್ತೀವಿ ಅಂತ ಏನು ಹೇಳಿದ್ದೀವಿ. ನಾವು ಇಲ್ಲಿ ಬಂದಿದ್ದೀವಿ, 5 ಗಂಟೆ ಮೇಲೆ ನಾವು ಡಿಕ್ಲೇರ್ ಮಾಡ್ತೀವಿ, 5 ಗಂಟೆ ಮೇಲೆ ತೀರ್ಮಾನ ತಗೊಂಡಿದ್ದೀವಿ. ಸರ್ಕಾರ ನೀವು ಈಗಲೂ ಕಾಯ್ತೀವಿ, ಸರ್ಕಾರ ನಮ್ಮ ಪರವಾಗಿ ಸ್ಪಂದಿಸ್ತು ಅಂತಂದ್ರೆ ಮತ್ತೆ ಮೀಟಿಂಗ್ ಮಾಡಿ ತೀರ್ಮಾನ ಮಾಡಿ. ನಿಮ್ಗೂ ಸ್ವೀಟ್ ಕೊಟ್ಟು ನಮಗೇನ್ ಬೇಕು ಇಲ್ಲಿ ಕೂತ್ಕೊಳ್ಳೋದು, ನಾವು ಹೋಗ್ಬೇಕು. ಅರೆಸ್ಟ್ ಆಗ್ಲಿಕ್ಕೆ ರೆಡಿ ಇದೆ ಸರ್. ಇಲ್ಲ ಅದಕ್ಕಿಂತ ಮೊದಲು ಸರ್ಕಾರದಿಂದ ಏನೋ ಬರಲಿ ಫಸ್ಟ್. ಸರ್ಕಾರದಿಂದ ಏನೋ ಬರಲಿ ಹೇಳ್ತಿದ್ವಿ. ಬೆಳಿಗ್ಗೆನ ಮಾಡಿದಿರಿ, 7 ಗಂಟೆ ಆಗ್ತದೆ, 6:15 ಆಯ್ತಾಗ್ಲೇನೆ. ಯಾವ್ದೋ ಪರ್ಮಿಷನ್ ಇಲ್ಲ ನಿಮಗೆ ಇಲ್ಲಿ ಅಲ್ಲ ಸರ್. ಇಷ್ಟು ರಾಜ್ಯ ಮಟ್ಟದ ಹೋರಾಟ ನಡೀತಾ ಇದೆ, ಇವರಿಗೂ ಗೊತ್ತು, ನಿಮಗೂ ಗೊತ್ತು, ಎಲ್ರಿಗೂ ಸರ್. ಗೊತ್ತಿದೆ. ಇಷ್ಟು ರಾಜ್ಯ ಮಟ್ಟದ ಹೋರಾಟ ನಡೀತಾ, ಒಂದು ಲೈನ್ ಉತ್ತರ ಇಲ್ಲ ಅಂದ್ರೆ ಹೆಂಗೆ ಸರ್ಕಾರದ್ದು? ಒಂದು ಲೈನ್ ಉತ್ತರ ತಹಶೀಲ್ದಾರ್ ಬಂದು ಕೊಟ್ಟು ಹೋದ್ರಲ್ಲ ಉತ್ತರನ. ಏನ್ ಹೇಳಿದ್ರು ಗೊತ್ತಾ? ನಾವು ಫ್ಯಾಕ್ಸ್ ಮಾಡಿದೀವಿ, ಅದು ಉತ್ತರನಾ? ಆಯ್ತು, ನಾವು ತಹಶೀಲ್ದಾರ್ ಸರಿಯಪ್ಪ, ಡಿಸಿ ಅವ್ರನ್ನ ತಹಶೀಲ್ದಾರ್ ಏನ್ ಉತ್ತರ ಕೊಡ್ತಾರೆ ಕೊಟ್ಮೇಲೆ ಇವರು ಕ್ಲೋಸ್ ಮಾಡ್ಬೇಕಾಗುತ್ತೆ. ತಹಸೀಲ್ದಾರ್ ಉತ್ತರ ಅಲ್ಲ, ಕ್ಲೋಸ್ ಮಾಡ್ಲೇಬೇಕು. ಸಿಎಂ ಉತ್ತರ ಬೇಕಾಗಿರೋದು. ತಹಸೀಲ್ದಾರ್ ಉತ್ತರ ಅಲ್ಲ, ಸಿಎಂ ಉತ್ತರ. ಕ್ಲೋಸ್ ಮಾಡಿ ಅಂತ ನೀವ್ ಹೇಳಿ, ಕ್ಲೋಸ್ ಮಾಡೋದು ಕೂಡ ಸಿಎಂ ಉತ್ತರ. ನೀವೇನ್ ಮಾಡ್ಬೇಕು ಮಾಡಿ, ಅದು ಬೇರೆ. ನಾವು ಹೇಳ್ತಿರೋದು ಸಿಎಂ ಉತ್ತರ. ಕ್ಲೋಸ್ ಮಾಡಿ ಅಂತ ಹೇಳಿದ್ರು ನೀವು ಮಾಡಲ್ಲ ಅಂದ್ರೆ ಮತ್ತೆ ಸಹಕಾರ ಅಂತ ನೀವು ನಿನ್ನೆ ಸಹಕಾರ ಸರ್, ನೀವು ಸಿಎಂ ಉತ್ತರ ಒಂದು ತನ್ನಿ ಸರ್. ಈಗಲೂ ಸಹಕಾರ ಕೇಳ್ತಿದೀವಿ, ನಾವು ಪೀಸ್ಫುಲ್ ಆಗಿದೀವಿ. ನಮ್ಮಿಂದ ಯಾವುದೇ ಸಾರ್ವಜನಿಕ ತೊಂದರೆ ಆಗಿಲ್ಲ, ನಾವ್ ಯಾವ ತೊಂದರೆನೂ ನೀವು 4 ಜನ ಬನ್ನಿ, ನನ್ ಜೊತೆ ತೋರಿಸ್ತೀನಿ ಏನೇನ್ ಸಮಸ್ಯೆ ಆಗಿದೆ ದೇವನಹಳ್ಳಿ ಟೌನ್ ಒಳಗಡೆ. ಏನೇನ ದೇವನಹಳ್ಳಿ ಟೌನ್ ಇರೋದೇ ಇಷ್ಟ ಆಗಲ್ಲ, ವೈಟ್ ಟ್ಯಾಪಿಂಗ್ ನಡೀತಿದೆ, ಇಲ್ಲಿ ರೋಡ್ ಎಲ್ಲ ಬಂದ್ ಆಗಿದೆ. ಇಲ್ಲಿ ನೀವು ಇಲ್ಲಿ ಬಂದ್ ಮಾಡಿದ್ರಿ, ನಾಳೆ ಇಲ್ಲಿ ಸಂತೆ ನಡೆಯುತ್ತೆ. ಇಲ್ಲಿ ಸಾರ್ವಜನಿಕರು ಎಲ್ಲಿ ಹೋಗ್ಬೇಕು? ಇವತ್ತಿನ ಸಂತೆ ನಾಳೆಗೆ ಮುಂದೂಡಿದ್ದಾರೆ. ಸಮಸ್ಯೆ ಇದೆ, ನೀವು ಸಮಸ್ಯೆನೇ ಇಲ್ಲ ಅಂತ ಹೇಳ್ತಾ ಇದ್ದೀರಿ. ರಾತ್ರಿ ನಾವು ರಾತ್ರಿ ವಾಪಸ್ ಹೋಗ್ತೀವಿ, ಸಿಎಂ ಇಂದ ತರಿಸಿ ಉತ್ತರ. ಸುಮ್ಮನೆ ಈ ತರ ನೀವು ಮೊಂಡುವಾದ ಮಾಡ್ಕೊಂಡಿರೋದಲ್ಲ. ದಯವಿಟ್ಟು ನೀವು ಸಹಕಾರ ಕೊಡಿ. ಮುಖ್ಯಮಂತ್ರಿಗಳಿಂದ ಒಂದು ಸಂದೇಶ ಬರಲಿ ಅಷ್ಟೇ. ನಾಳೆ ಅಲ್ವಾ ಸರ್ ಸಂತೆ ಇರೋದು? ನೀವು ಈ ಕ್ಷಣ ಕೊಡಿಸಿ ಉತ್ತರ. ಮುಖ್ಯಮಂತ್ರಿಗಳು ಏನ್ ಉತ್ತರ ಹೇಳ್ತಾರೋ ಅದ್ರ ಮೇಲೆ ನಾವು ತೀರ್ಮಾನ ಮಾಡ್ತೀವಿ ಅಷ್ಟೇ. ನಾವು ಅದನ್ನ ಹೇಳ್ತಾ ಇದ್ವಿ ಬೆಳಗ್ಗೆಯಿಂದ. ಅದು ವಿಷಯಾಂತರ ಮಾಡಬೇಡಿಯಪ್ಪ ನೀವು. ಅದೇ ವಿಷಯ. ಮುಖ್ಯಮಂತ್ರಿಗಳು ಉತ್ತರ ಕೊಡದಲ್ಲೇ ಇದು ಎಂಡ್ ಆಗಲ್ಲ. ಮುಖ್ಯಮಂತ್ರಿಗಳು ಉತ್ತರ ಬರಲಿ ಫಸ್ಟ್. ಅಲ್ಲ, ಸಿಎಂ ಸೆಕ್ರೆಟರಿ ಮಾತಾಡಿಸಿ ಸಿಎಂ ಹತ್ರ ಕನೆಕ್ಟ್ ಮಾಡಿ ಅವ್ರು ಉತ್ತರ ಕೊಡ್ಲಲ್ಲ. ಸಿಎಂ ಮೌನ ಹೋಗಿರೋಕ್ಕಾಗಲ್ಲ, ಅವ್ರು ಉತ್ತರ ಕೊಡ್ಬೇಕು. ಬಂದಿದ್ದಾರೆ, 5ವರೆಗೆ ಇಳಿದಿದ್ದಾರೆ. ನಮಗಿಂತ ಹೆಚ್ಚು ಅಪ್ಡೇಟ್ ಅವ್ರಿಗೆ ಇರುತ್ತೆ. ಡಿಸಿ ಅವ್ರಿಗೆ ಅಪ್ಡೇಟ್ ಇರ್ತದೆ. ಇಲ್ಲಿ ದೇವನಹಳ್ಳಿಗೆ ಬಂದಿದ್ದಾರೆ, ಗೊತ್ತಿರಲ್ಲ. ಸುಮ್ಮನೆ ಜನಸಾಮಾನ್ಯರಿಗೆ ತೊಂದರೆ ಆಗ್ತದೆ. ಚಲೋ ಹಾಡು ಚಲೋ.